ಸುರಾಜ್ ಗ್ರಾಮ ಬಗ್ಗೆ ಭಾಳ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಯಾರು ಪೈರೇಶ್ ಮಾಡಕ್ಕೆ ಹೋಗಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ನಿನ್ನ ಸಂಸ್ಕೃತಿ ತುಂಬ ಎಟ್ಟಿಂಗ್ ಚೆನ್ನಾಗಿ ಮಾಡಿದ್ರೆ, ಫೈಟು, ಆಮೇಲೆ ಸಾಂಗ್ಸು, ಕಂಟೆಂಟು, ಸ್ಟೋರಿ, ಹಳ್ಳಿ ಸ್ಟೋರಿ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಡ್ಯಾನ್ಸಿಂಗ್ ಸೂಪರ್ ಆಗಿದೆ. ತುಂಬ ತುಂಬ ದಿನವಂತರು ಡ್ಯಾನ್ಸ್ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ರಚಿತಾ ರಾಮ್ ಅವರು ಮಾತ್ರ ಆ್ಯಕ್ಟಿಂಗ್ ಮಾತ್ರ ಸಾಕಾಗಿದೆ. ಸಾಂಗ್ಸು ಸೂಪರ್ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರ್ ಬಂದು ಕೇಳ್ಕೊಂಡ್ರೆ ಫಿಲಮು ತುಂಬ ಚೆನ್ನಾಗಿದೆ. ಸರ್ ಏನು ಸರ್ ಮೂವಿ ಟ್ವಿಸ್ಟು. ನಾನೊಬ್ಬ ಮಂಡ್ಯದನಾಗಿ ನಮ್ಮಪ್ಪ ಬಂದು ಮಂಡ್ಯ ಪಕ್ಕಾ ಗೌಡ್ರು ಸರ್, ಪಕ್ಕಾ ಗೌಡ್ರು. ಸಿನಿಮಾ ಅಯೋಗ್ಯ ಸ್ಟಾರ್ಟಿಂಗ್ ಅಂಬರೀಷ್ ಕೂಡ ದೋಸ್ತಾರೆ ಅಲ್ಲೇ ಅನ್ಕೋಬೇಕು. ರೆಬಲ್ ಸ್ಟಾರ್ ಫ್ಯಾನ್ಗಳು ಕನ್ನಡ ಸಿನಿಮಾ ಗೆಲ್ಲಿಸ್ತಾರೆ ಅಂತ. ಫುಲ್ ಸಿನಿಮಾ ಚೆನ್ನಾಗಿದೆ. ಅಯೋಗ್ಯ ಒಂದು ಏನಿತ್ತು ಅದ್ರ ಬೇರೆ ಲೆವೆಲ್. ಬಟ್ ಏನು ಟ್ವಿಸ್ಟ್ ಒಂದು ಎಷ್ಟು ಜನ ಸರ್ ಕಲಾವಿದರು. ಕ್ಲೈಮ್ಯಾಕ್ಸಲ್ಲಿ ರವಿ ಸರ್ ಬರ್ತಾರೆ. ಒಂದು ಆ್ಯಕ್ಷನ್ ಥರ ಏನು ನೋಡಿದ್ವಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಶಾಂತಿಗ್ರಂಥಿ ರಿಲೀಸ್ ನೋಡ್ತಾ ಇರಲ್ಲ. ಅದೊಂದು ಅದೇ ಜಾನರ್, ಅದೇ ಆ್ಯಕ್ಷನ್, ಅದೇ ಜೋಶು. ರವಿಚಂದ್ರ ಸರ್ ಗ್ಲಾಮರ್ ಇಲ್ಲಿವರೆಗೆ ಯಾವತ್ತೂ ತೋರಿಸೋರೆ. ಬಟ್ ಏನು ಇನ್ನೂ ವಿಶೇಷ ಏನಂದರೆ ನಮ್ಮ ಗಿಲ್ಲಿಯರು ಮಾಡಿದ್ದಾರೆ ಗೆಸ್ಟ್ ಆಫ್ ಬೇರೆ ತುಂಬ ಚೆನ್ನಾಗಿದೆ. ಇದರಲ್ಲಿ ಕಾಮಿಡಿ ಇದೆ, ತಾಯಿ ಸೆಂಟಿಮೆಂಟ್ ಇದೆ. ಪ್ರತಿಯೊಂದು ಒಂದು ಫ್ಯಾಮಿಲಿ ಏನು ಊಟ ಇರುತ್ತೆ ಆ ಥರ ಇದೆ. ಪ್ರತಿಯೊಬ್ಬರು ಕೂಡ ಸಿನಿಮಾ ನೋಡಿ ಮಹೇಶ್ ಸರ್ ಇಲ್ಲಿದ್ದಾರೆ ಅಟ್ಟೆ ಬಿದ್ದುಬಿಟ್ಟೆ ಸಿನಿಮಾ ಒಳ್ಳೆ ಸಿನಿಮಾ ಕೊಟ್ಟಿದ್ರೆ ಪ್ರತಿಯೊಬ್ಬರು ನೋಡಬೇಕು. ಮೇನ್ ಹೀರೋ ಸರ್ ಅಂತ ಬಂದರೆ ನಮ್ಮ ಅಭಿನಯ ಚತುರ ಸತೀಶ್ ಅಣ್ಣ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆಫ್ಟರ್ ಲಾಂಗ್ ಗ್ಯಾಪ್ ಅವ್ರನ್ನ ಖುಷಿ ಅನಿಸುತ್ತೆ. ಪ್ರತಿಯೊಬ್ಬರು ಕಲಾವಿದ್ದಾರೆ. ಕನ್ನಡ ಒಳ್ಳೆ ಸಿನಿಮಾ ಬೆಳಿಬೇಕು. ಜೈ ಆಂಜನೇಯ. ಸೂಪರ್ ಆಗಿದೆ. ಹೀರೋಯಿನ್ ಲವ್ ಸ್ಟೋರಿ, ಫ್ಯಾಮಿಲಿ ಸೆಂಟಿಮೆಂಟು ಸಖತ್ತಾಗಿದೆ. ಅಂತ ಉಳಿಸ್ಕೊಂಡಿದ್ದೀವಿ. ಇವತ್ತು ಥಿಯೇಟ್ರು ಹೆಂಗೆ ಎಮೋಷ್ನಲ್ ಆಗಿ ವಿಜುವಲ್ ಆಗ್ತಾಯಿದ್ರು, ಚಪ್ಪಾಳೆ ಹೊಡಿತಾಯಿದ್ರು, ಕಿರ್ಚಾಡ್ತಾಯಿದ್ರು, ಕೂಗಾಡ್ತಾಯಿದ್ರು, ಕಡೆಯವರೆಗೂ ಥ್ರಿಲ್ಲಿಂಗ್ ಆಗಿದ್ರು. ಈ ಎಕ್ಸ್ಪೀರಿಯನ್ಸ್ಗೋಸ್ಕರ ನಾನು ತುಂಬ ವರ್ಷಗಳಿಂದ ಕಾದಿದ್ದೆ. ಇವತ್ತು ಒಂಥರ ಥಿಯೇಟ್ರ್ ಒಳಗೆ ಕೊಟ್ಟಾಗ ನಮಗೆ ಸಂತೋಷದ ಜೊತೆಗೆ ಎಮೋಷ್ನಲ್ ಆಗಿದೆ ಎಲ್ಲರೂ. ಆ್ಯಂಡ್ ನಮ್ಮ ನಿರ್ಮಾಪಕರು ನಮ್ಮ ಜೊತೆ ನಿಂತ್ಕೊಂಡು ಮುನೆಗೊಂಡ್ರು. ಇವತ್ತು ಇಡೀ ಸಿನಿಮಾನ ಏನು ಇವತ್ತು ರಿಚ್ನೆಸ್ ನೋಡ್ತಾ ಇದ್ದೀರೋ, ನಗ್ತಾ ಇದ್ದೀರೋ, ಖುಷಿ ಪಡ್ತಾ ಇದ್ದೀರೋ, ಅಳ್ತಾ ಇದ್ದೀರೋ, ಎಲ್ಲದಕ್ಕೂ ಕಾರಣ ನಮ್ಮ ಮುನೆಗೌಡರು. ಆ್ಯಂಡ್ ಎಸ್ಪೆಷಲಿ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಹಗಲೋರು ರಾತ್ರಿ ನಿದ್ದೆ ಮಾಡ್ದೇ ಪ್ರತಿ ಕ್ಷಣ, ರಾತ್ರಿ ಕೂಡ ಇಡೀ ರಾತ್ರಿ ನಿದ್ದೆ ಮಾಡಬೇಕು. ಶಿವ, ಗಿರಿ, ಮಹೇಶ, ಮುನೇಗೌಡರು ಆ್ಯಂಡ್ ಅರ್ಚನಾ, ಇಷ್ಟು ಜನ ಥ್ಯಾಂಕ್ ಯು. ಅರ್ಚನಾ ಅವರು ಅಷ್ಟು ಜನ ಪಿಲ್ಲರಾಗಿ ನಿಂತ್ಕೊಂಡು ಇಡೀ ಸಿನಿಮಾಗೆ ಕಾವಲು ಕೊಟ್ಟರು. ಮಾಸ್ತಿಯವರ ಸಂಭಾಷಣೆ ಆಗ್ಬೋದು, ಇವತ್ತು ಜನ ಕೆ ಶಿಳ್ಳೆ ಹೊಡಿತಿರೋದಕ್ಕೆ ಮೇಜರ್ ಕಾರಣ ಅವರು. ಆ್ಯಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಆಗ್ಬೋದು, ಆ್ಯಂಡ್ ನಯನ್, ಆ್ಯಂಡ್ ಪ್ರತಿಯೊಬ್ಬರು ನಮ್ಮ ಸಿನಿಮಾಗೆ ಯಾರು ಕೆಲಸ ಮಾಡಿರೋ ಬಚ್ಚೇಗೌಡರಾಗ್ಬೋದು, ಸಾಧುಕೋಕಿಲ್ ಅವರು ಆಗ್ಬೋದು, ಸ್ಪೆಷಲ್ ಎಂಟ್ರಿ ಆಗಿ ಬಂದಿರುವಂಥ ನೀವೆಲ್ಲ ಥಿಯೇಟ್ರಲ್ಲಿ ನೋಡಿ. ಅಫ್ಕೋರ್ಸ್ ರವಿಚಂದ್ರನ್ ಸರ್ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದು ಸರ್ಪ್ರೈಸ್ ನಿಮಗೆ. ಕ್ಲೈಮ್ಯಾಕ್ಸಲ್ಲಿ ನೀವು ಅವ್ರು ನೋಡ್ತೀರಾ. ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಕನ್ನಡ ಚಿತ್ರರಂಗ ಬೆಳೀಲಿ. ನಮ್ಮ ಸಿನಿಮಾಗಳನ್ನ ಉಳಿಸಿ, ನಮ್ಮ ಸಿನಿಮಾಗಳನ್ನ ಬೆಳೆಸಿ. ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ. ನಾವೇನು ಹೇಳಲ್ಲ ಇದಕ್ಕಿಂತ ಜಾಸ್ತಿ. ಯಾಕೆಂದರೆ ನಾವು ಹೇಳೋದಕ್ಕಿಂತ ನೀವು ನೋಡಿ ಮಾತಾಡಬೇಕು ಥಿಯೇಟ್ರಲ್ಲಿ. ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು. ನಮಗೆ ತುಂಬ ಆಸೆ ಇದೆ ಆ್ಯಕ್ಚುಲಿ ಈ ಸಿನಿಮಾನ ಪಾರ್ಟ್ 3, ಪಾರ್ಟ್ 4, ಪಾರ್ಟ್ 5 ಎಲ್ಲ ಮಾಡಬೇಕು ಅಂತ. ಈಗ ಅಧ್ಯಕ್ಷ ಆಗಿದ್ದೀನಿ. ಆ ಅಧ್ಯಕ್ಷ ಹೇಗಾಗ್ತೀನಿ ಅಂತ ಥಿಯೇಟ್ರ್ ನೋಡಲಿ ಜನ. ಅದು ನಿಜ ಆಯಿತು. ಇವತ್ತು ನನಗಿಂತ ಜಾಸ್ತಿ ರವಿ ಸರ್ ಎಂಟ್ರಿಗೆ ಇಡೀ ಥಿಯೇಟ್ರ್ ಒಬ್ಬರು ಕೂರಲಿಲ್ಲ. ನಿಮ್ಮ ಸಮೇತ ಯಾರೂ ಕೂರಲಿಲ್ಲ. ಎಲ್ಲರೂ ವಿಜುವಲ್ ಹಾಕಿದ್ದಾರೆ. ಇದು ಅವರು ಪಡ್ಕೊಂಬಂದಿರೋದು, ಅವರ ಶ್ರಮ, ಅವರ ಜರ್ನಿ. ಅದನ್ನು ನಮಗೆಲ್ಲೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನಾನು ಇದೀನಿ ನಿಮ್ಮ ಜೊತೆಗೆ ಹೋಗುವಂತ. ತಂದೆಯಾಗಿ ಬಂದು ರಿಯಲ್ ಲೈಫಲ್ಲಿ ನಾನು ತಂದೆನ ಬೇಗ ಕಳ್ಕೊಂಡೆ. ಬಟ್ ಅವರು ತಂದೆ ಸಮಾನರೇ ನನಗೆ. ಬಂದು ನನ್ನ ಜೊತೆ ನಿಂತಿದ್ದಾರೆ, ಈ ಪಾತ್ರ ಮಾಡಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ರವಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಆ್ಯಂಡ್ ಇನ್ನೊಂದೇ ಒಂದು ವರ್ಡು, ದೇವರಾಜ್ ಸರ್ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂತಂದರೆ ರವಿ ಸರ್ ಹೇಗೋ ಅವರು ದೊಡ್ಡ ಲೆಜೆಂಡು. ಅವರ ನಾವು ಚಿಕ್ಕ ವಯಸ್ಸಿಂದ ಹಿಂಗೆ ವಾವ್ ಅಂತ ನೋಡ್ಕೊಂಬಂದವ್ರು ನಾವೆಲ್ಲ. ನಾವು ಮಕ್ಕಳ ಥರ. ನಾನು ಇವತ್ತಿಗೂ ಹೇಳ್ತೀನಿ, ನನ್ನ ಸ್ಟಾರ್ಗಳು ಇವತ್ತು ಹೇಳ್ತಿದ್ದೀನಿ ಕೇಳಿ. ಪ್ರತಿಯೊಬ್ಬ ಸ್ಟಾರ್ಗಳು ಕನ್ನಡ ಇಂಡಸ್ಟ್ರಿನಲ್ಲಿ ಯಾರಿದ್ದಾರೋ ಪ್ರತಿಯೊಬ್ಬ ಸ್ಟಾರ್ಗಳು ನನ್ನ ಸೀನಿಯರ್ಸ್ಗಳಿದಾರಲ್ಲ, ನಾನು ನೋಡೋದು ಫ್ಯಾನ್ ಆಗಿನೇ. ನಾನು ಯಾರು ಕಾಂಪಿಟೇಟರ್ ಅಲ್ಲ, ನಾನು ಯಾರನ್ನೂ ಹಂಗೆ ನೋಡೋದು ಇಲ್ಲ. ನಾನು ಎಲ್ಲ ಕಲಾವಿದರ ಅಭಿಮಾನಿಯಾಗಿದ್ದೀನಿ. ನಾನು ಒಂದೊಂದು ಕಾರಣಗಳಿಗೆ ಎಲ್ಲರ ಅಭಿಮಾನಿಗಳು ಬಂದು ಸಿನಿಮಾ ನೋಡಬೇಕು. ಸಿನಿಮಾಗೆ ಯಾರು ಮೋಸ ಮಾಡಬಾರ್ದು.
ಬಿಕಾಸ್ ಸಿನಿಮಾ ಯಾರ್ದು ಅಲ್ಲ, ಜನಗಳದ್ದು. ಮಾಡೋವ್ರಿಗೂ ಮಾತ್ರ ನಮ್ಮದು, ಅದಾದಮೇಲೆ ಜನಗಳದ್ದು. ಹಾಗಾಗಿ ಎಲ್ಲರ ಅಭಿಮಾನಿಗಳು ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ, ಸಂಭ್ರಮಿಸಿ, ದೊಡ್ಡ ಗೆಲುವು ಕೊಡಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ, ನನಗಷ್ಟೇ ಸಿನಿಮಾ ಮಾಡಲ್ಲ ಅವರು, ಕನ್ನಡದ ಎಲ್ಲ ಹೀರೋಗಳಿಗೂ ಸಿನಿಮಾ ಮಾಡ್ತಾರೆ. ಥ್ಯಾಂಕ್ ಯು. ಏನಕ್ಕೆ ಅಂದರೆ ಅಯೋಗ್ಯ ಸಿನಿಮಾ ಮಾಡಬೇಕು ಅಂತೇಳಿ ನನ್ನ ಹತ್ರ ಪ್ರಾಜೆಕ್ಟ್ ಬಂದಾಗ ನನ್ನ ಸಂಸ್ಥೆಯಿಂದ ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು, ಜನ ಅದನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕನ್ಸ್ಕೊಂಡಿರೋವಂಥದ್ದು. ಅದನ್ನು ಇವತ್ತು ಜನಗಳ ಮಧ್ಯೆ ನಾನು ಕೂತ್ಕೊಂಡು ಈ ಸಿನಿಮಾ ನೋಡಬೇಕಾದ್ರೆ ಆ ಜನ ಎಂಜಾಯ್ ಮಾಡಿದ್ದಂಥದ್ದು ಎಲ್ಲ ನೋಡಿ ನನಗೆ ತುಂಬ ಖುಷಿಯಾಯಿತು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲ ಜನ ಥಿಯೇಟ್ರಿಗೆ ಬಂದು ನೋಡಬೇಕು. ಹಾಗೆ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋ ಸಾಹೇಬ್ರಾಗಿದ್ದೀವಿ, ಡೈರೆಕ್ಟರ್ ಆಗಿದ್ದೀವಿ, ಹೀರೋಯಿನ್ ಆಗಿದ್ದೀವಿ, ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ನಾನು ಚಿಕ್ಕ ಹುಡುಗದಿಂದ ಹಿಡಿದು ರವಿಚಂದ್ರನ್ ಸಾರ್ ಹಾಡುಗಳನ್ನ ಕೇಳಿಕೊಂಡು ಬೆಳೆದಂಥ ಹುಡುಗ ನಾನು. ಅವರು ನಮ್ಮ ಸಿನಿಮಾದಲ್ಲಿ ಮಾಡಿರೋದಕ್ಕೆ ಅವ್ರು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಎಲ್ಲಾದರೂ ನಾನು ಸಾಥ್ ಕೊಟ್ಟಿದ್ದು ನನ್ನ ನಿರ್ಮಾಪಕರು ಮತ್ತು ಇಲ್ಲ ನಾನು ಮಾಡ್ತಾ ಇದ್ದೆ ಬೇಡ ಟ್ರೈಲರ್ ಬೇಡ ಸಾಂಗ್ ಇಟ್ಟು ನೋಡೋಣ, ಐಡಿಯಾ ಚೆನ್ನಾಗಿದೆ ಅಂತ ಇವತ್ತು ನಾವು ಟ್ರೈಲರ್ ಡಿಟೇಲ್ ಆಗಿದ್ದೆ. ಇವತ್ತು ಎಷ್ಟೋ ಜನ ಒಂದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದು ಪಾರ್ಟ್ 1ಗಿಂತ ಪಾರ್ಟ್ 2 ಚೆನ್ನಾಗಿದೆ. ಒಂದು 5-6 ಜನ ಬಂದು ಹೇಳಿದ್ದಾರೆ, ನಾನು ಭಾಳ ಖುಷಿ ಆಯಿತು. ಯಾಕೆ ಕಮರ್ಷಿಯಲ್ ಸಿನಿಮಾ ಬರುತ್ತೆ ಸಿಕ್ಕಲ್ಲಿ, ಬಟ್ ಪಾರ್ಟ್ 1ಗಿಂತ ಪಾರ್ಟ್ 2 ಭಾಳ ಚಾಲೆಂಜ್ ಇರುತ್ತೆ. ಅದು ಬರವಣಿಗೆ ನಮ್ಗೆ ಸಾಥ್ ಕೊಟ್ಟಿದ್ದು ನಮ್ಮ ರಿಟೈಲ್ ನಮ್ಮ ಕೊಡೈಟರ್ ಸುರೇಶ್ ಆಗ್ಬೋದು, ವಿಶ್ವರ್ ಆಗ್ಬೋದು, ಆಸ್ತಿ ಸರ್ ಅವರ 5 ಲಕ್ಷ ಎಕ್ಸ್ಟ್ರಾರ್ಡಿನರಿ ಜೀವ ಅದು ಈ ಸಿನಿಮಾಗೆ. ಥ್ಯಾಂಕ್ ಯು ಮಾಸಿ ಸರ್, ಬಿಗ್ ಫ್ಯಾನ್ ನಾನು ಆ್ಯಂಡ್ ಚಿತ್ರಾಮಣ್ಣ ಆಗ್ಬೋದು, ರವಿ ಸರ್ ಆಗ್ಬೋದು, ಸರ್ ಆಗ್ಬೋದು, ಸಾಧು ಸರ್ ಆಗ್ಬೋದು, ದೀಪು ಆ್ಯಂಡ್ ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ನನ್ನ ಹೃದಯ ಗಣಿತ ನನ್ನ ನಿರ್ಮಾಪಕರು ಆಮೇಲೆ 11 ದಿನಗಳ ಈ ಸಂಬಂಧ ತುಂಬ ಗಟ್ಟಿಯಾದಂಥದ್ದು. ಇಷ್ಟೇ ಏಳು ಬೀಳುಗಳು, ಇಷ್ಟು ಅಡೆತಡೆಗಳು, ಇಷ್ಟು ಬಂಕು ಮಾತುಗಳು ಹೊರಗೆ ಬಂದಿದ್ರು. ನಿರ್ಮಾಪಕರು ₹1 ಈ ಸಿನಿಮಾ ಫಸ್ಟಿಂಗ್ ಮಾಡ್ತಕ್ಕಂಥದ್ದಲ್ಲ. ನನ್ನ ಹೀರೋ ನಾನು ಏನೇ ಮಾಡಬೇಕು ಅಂತಂದಾಗ ಅದು ನಾನು ನನ್ನ ದೊಡ್ಡ ಸೂಪರ್ ಸ್ಟಾರ್ ಹತ್ರ ಮಾಡ್ತೀನಿ. ಅದು ನಾನೆಲ್ಲ ಹಿಂಗೆ ಬೇಕು, ವರ್ಕೌಟ್ ಹಿಂಗೆ ಮಾಡಬೇಕು, ಡ್ಯಾನ್ಸ್ ಕ್ಲೈಮೇಟ್ ಫೈಟ್ ಹಿಂಗೆ ಬೇಕು ಅನ್ನೋದು ಪಾಪ ಅಷ್ಟು ಟಾರ್ಚರ್ ಕೊಟ್ಟಿದ್ದೀನಿ, ಅದನ್ನು ಕೊಟ್ಟಿದ್ದೀನಿ. ಈ ಟಾರ್ಚರ್ ಪಾರ್ಟ್ 3 ಕಂಟಿನ್ಯೂ ಆಗಿದೆ ಸರ್ ಅಣ್ಣ, ಮತ್ತೆ ಪಾರ್ಟ್ ನಿದ್ದೆಗಳಣ್ಣ ಸೊ ಅಂದರೆ ಕೆಲಸದ ಟಾರ್ಚರ್ ಅಂತ ಆ ಉಚಿತನ ಇದೆ ಅಷ್ಟೇ ಸಿನಿಮಾ ಸದ್ಯ. ಈಗ ಬಂದು ರಿಪೋರ್ಟ್ ಪ್ರಕಾರ ನನಗೆ ಮಂಡ್ಯ ಔಷಧ ಬೆಳಗ್ಗೆಲ್ಲ ಈಗ 50-60% ಇತ್ತು. ಅದು ನಾರ್ಮಲ್. ಅವತ್ತು ರಜಾ ಇರ್ತದೆ, ಓಪನಿಂಗು ಇದೇ ರೀತಿ ಸಿಕ್ಕಿತ್ತು. ಇವತ್ತು ದಾವಣಗೆರೆ ಆಯಿತು, ಮಧ್ಯಾಹ್ನ ಹೊಸಪೇಟೆ ಹುಬ್ಳಿ ಹೌಸ್ಫುಲ್ಲಾಗಿದೆ. 6 ಶೋಗಳು ನಾಲ್ಕು ಹೌಸ್ಫುಲ್ಲಾಗಿದೆ. ಆಲ್ಮೋಸ್ಟ್ ಮಲ್ಟಿಪ್ಲೆಕ್ಸ್ಗಳು 62-70% ಆಗ್ತಾಯಿದೆ. ನಾವು ಇನ್ನೇನು ಧೈರ್ಯವಾಗಿ ಇರಬೇಕು, ಜನ ಮೋಟಿವೇಶನ್ ಆಗ್ತಾಯಿರ್ತಾರೆ, ಚೆನ್ನಾಗಿದೆ, ಸಾಧಕ ಇಂಪ್ರೂವ್ ಆಗಿದೆ, ಇದೆಲ್ಲ ನಾವು ಎಂಜಾಯ್ ಮಾಡ್ತೀವಿ. ಎಲ್ಲರೂ ಸಪೋರ್ಟ್ ಇರಲಿ. ಪಾರ್ಟ್ 1ಇಂದ ಪಾರ್ಟ್ 2ಗೆ ಸಪೋರ್ಟ್ ಮಾಡ್ತೀವಿ. ಪಾರ್ಟ್ 3 ಮಾಡೋದು ನನ್ನ ಸಪೋರ್ಟ್ ಇರಲಿ. ಮತ್ತು ಯಾರೇ ಹೆಸರು ಬಿಟ್ಟರು ವೆರಿ ಸಾರಿ. ಅರ್ಚನಾ ಅವರಾಗ್ಬೋದು, ನನ್ನ ನೆನಪಿಗಳು, ನಯನ್ ಆಗ್ಬೋದು, ಆ್ಯಂಡ್ ಪ್ರದೀಪ್ ಅವರಾಗ್ಬೋದು, ಇಡೀ ಕನ್ನಡ ಎಲ್ಲರಿಗೂ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಜನ ಕೇಳೋದು ಇಷ್ಟೇ, ಇದು ನಿಮ್ಮ ಸಿನಿಮಾ, ನಿಮ್ಮ ಮಣ್ಣಿನ ಸಿನಿಮಾ, ದಯವಿಟ್ಟು ನೋಡಿ ಆಶೀರ್ವಾದ. ಸರ್, ಸಿನಿಮಾ ಪ್ರಚಾರ ಶುರುವಾದಾಗಿದ್ದರೆ ಮಾತಾಡಿರಲಿಲ್ಲ, ನಾನು ಈಗ ಮಾತಾಡಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಮಾತಾಡ್ತೀನಿ. ಎಸ್ ಸರ್, ಎಲ್ಲ ವೇದಿಕೆಯಲ್ಲಿ ಒಂದು ಮಾತು ಹೇಳಿದೆ, ಸಿನಿಮಾ 10:30 ಮಾತಾಡಿದ್ರೆ ನಾನು ಮಾತಾಡೋ ಬೆಲೆ ಇರುತ್ತೆ ನಿರ್ದೇಶಕನಿಗೆ ಅಂತ. ಮೋಸ್ಟ್ಲಿ ಆ ಬೆಲೆ ಇವತ್ತು ನಿರ್ದೇಶಕನ ಮಾತಾಡ್ಬೋದು, ಸಿನಿಮಾ ಮಾತಾಡ್ತಾ ಇದೆ, ಇವುಗಳೆಲ್ಲ ಬಂದು ರಿಪೋರ್ಟ್ ಹೇಳಿದಾಗ ಜನ ಹೇಳಿದಾಗ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವತ್ತೂ ನಾನು ಪಾಲಿಸ್ಕೊಂಡು ಹೋಗ್ತೀನಿ ಸರ್. ಸಿನಿಮಾ ಮಾತಾಡಲಿ ಮೇಲೆ ಆಮೇಲೆ ನಾವೇ ಮಾತಾಡ್ತೀವಿ ಸರ್. ಸರ್ ನಾನು ಹೀರೋನ ಸೂಪರ್ ಸ್ಟಾರ್ ಹುಚ್ಚಿನ ಥರ ಪ್ರೀತಿಸ್ತೀನಿ. ನನ್ನ ಕಲ್ಪನೆ ಏನಿದೆ ಅದನ್ನು ತಂದು ಅವ್ರ ಮೇಲೆ ಹಾಕ್ತೀನಿ. ಹಿಂಗೆ ಬರಬೇಕು, ಒಂದು ಸ್ಕೇಲ್ ಬ್ರೇಕ್ ಮಾಡಬೇಕು ಸರ್. ಪ್ರತಿ ಒಂದು ಸ್ಕೇಲ್ ನಾವು ರೆಕಾರ್ಡ್ ಬ್ರೇಕ್ ಮಾಡಬೇಕು. ಯಾರೊಬ್ಬರು ಹಿಂಗೆ ಚಾಲೆಂಜ್ ಮಾಡೋದಿರ್ತಾರೆ, ಆಗ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಅದನ್ನು ಬ್ರೇಕ್ ಮಾಡೋಗ್ಬೇಕು, ಇನ್ನೊಬ್ಬರು ಬರ್ತಾರೆ. ಬಟ್ ಇದೆಲ್ಲ ಮಾಡಬೇಕು, ನಿರ್ಮಾಪಕ ಬರಬೇಕು. ಒಂದೊಂದು ಫೈಟ್ಗೂ ಕೋಟಿಗಟ್ಟಲೆ ಖರ್ಚಾಗಿದೆ, ತಮಾಷೆ ಮಾಡೋದು. ಆ್ಯಂಡ್ ರವಿ ಸಾರಿಗೆ ಫಸ್ಟ್ ಟೈಮ್ ಎಷ್ಟೋ ಪಾತ್ರಗಳು ಅವರು ತುಂಬ ಸಾಫ್ಟಾಗಿ ಮಾಡ್ತಾರೆ. ಬಟ್ ಅಣ್ಣನ ಒಪ್ಪಿಸೋ ರೀತಿ, ಅವ್ರು ಮಾಡಿದ ರೀತಿ, ಒಂದು ಟೇಕ್ ಮಾಡಿಬಿಟ್ಟು ಅಲ್ಲೇ ಕೂತಿರೋದು, ನೆಕ್ಸ್ಟ್ ಆ್ಯಕ್ಷನ್ ಕಾಯೋದು, ಆ ಫೋರ್ಸು ಅದು ಬಿಡಿ. ಅದು ಅವರ ಬಗ್ಗೆ ಮಾತಾಡೋಷ್ಟು ನಾವು ಇನ್ನೂ ತುಂಬ ಚಿಕ್ಕ ರವಿ ಸರ್ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಸಾಧು ಸರ್, ಆ್ಯಸ್ ಅಮೇಝಿಂಗ್ ಆ್ಯಕ್ಟರ್. ಅವ್ರನ್ನ ಪ್ರತಿ ಸಲ ರಾಗಿ ಬಾಯ್ ಆಗಿ ಆ್ಯಂಡ್ ಭೈರತಿ ಗುಡ್ಕಲ್ ಆಗಿ ಮತ್ತು ಇನ್ನೊಂದು ಚಾಲೆಂಜಾಗಿ ಪಾರ್ಟ್ 3 ತರಬೇಕು ಅಂದಾಗೂ
ಆ ಮಜವಾದಂಥ ಕಥೆಗಳೆಲ್ಲ ಇವರು ಬಂದು ಹೋಗ್ತಾರೆ. ಆ್ಯಂಡ್ ಎಷ್ಟು ಹೇಳಿದ್ರು ಅಷ್ಟೇ ನಿಮ್ಮೆಲ್ಲ ಕೇಳ್ಕೊಡೋದು